ಆಕ್ಚುಲಿ ಒಂದು ಸಿನಿಮಾ ಜನರಿಗೆ ರೀಚ್ ಆಗಬೇಕು ಅಂತ ಹೇಳಿದ್ರೆ ಮೊದಲಿಗೆ ಒಂದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಬಂದಾಗ ನಾನು ಸ್ವಲ್ಪ ಮೂವೀಸ್ ನಿಂತು ಪ್ಲೀಸ್ ಅವ್ರು ತುಂಬ ಸ್ಟ್ರೈನ್ ಮಾಡಿ ಬಟ್ ಆದರೂ ಜನ ಕಳಿಸಿದ್ರು. ಸೊ ವಾಟ್ ವುಡ್ ಬಿ ದ ರೀಸನ್? ಅಂದರೆ ಇವತ್ತು ಏನಾಗಿದೆ ಅಂದರೆ ಒಬ್ಬ ಪ್ರೊಡ್ಯೂಸರ್ ಸಿನಿಮಾ ಮಾಡಿದ್ಮೇಲೆ ಆ ಸಿನಿಮಾನ ಎಲ್ಲಿ ಪ್ರಚಾರ ಮಾಡೋದಕ್ಕೆ ಗೊತ್ತಿಲ್ಲ, ಯಾವ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಅಥವಾ ಎಲ್ಲಿ ಅದನ್ನು ಮಾರಾಟ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅಮೆಝಾನಲ್ಲಿ ನೀವು ನೋಡ್ತೀವಿ ಅಂತ ಹೇಳಿದ್ರೆ ಸುಮಾರು ಇವಾಗ ಬೇರೆ ಅಂದರೆ ಡಿಜಿಟಲ್ ಕ್ಷೇತ್ರದಲ್ಲಿ OTT ಕ್ಷೇತ್ರದಲ್ಲಿ ನಿಮಗೆ ತಿಂಗಳಿಗೆ 2-3 ಸಿನಿಮಾ ತೊಗೊಳ್ತಾ ಇರಿ. ನಮ್ಮದು 300 ಸಿನಿಮಾ ಬರ್ತಿದೆ. 300ರಲ್ಲಿ ನೀವು 2 ಸಿನಿಮಾ ತೊಗೊಂಡ್ರೆ ವರ್ಷಕ್ಕೆ ನೀವು 25 ಸಿನಿಮಾನೇ ತೊಗೊಳ್ಳೋದು. ಒಂದು ಸಿನಿಮಾನ ಇಷ್ಟು ಕಡಿಮೆ ವೆಚ್ಚದಲ್ಲಿ ಇದು ಹಿಟ್ಟಾಗ್ತಾ ಇದೆ ಅಂತಂದರೆ ಅದು ಹಿಟ್ಟಾಗಿರೋ ಸಿನಿಮಾ ಏನಕ್ಕೆ ಹಿಟ್ಟಾಯ್ತು ಅಂದರೆ ಅದರಲ್ಲಿ ಇರೋಂಥ ಪ್ಲಾನಿಂಗ್ ಇಲ್ಲ. ಈ ನಾಲೆಜ್ ಇಲ್ದಿರಂದ ಹೋಗಿ ನಾನು ಹೀರೋ ಆಗ್ಬಿಟ್ಟೆ ಮುಹೂರ್ತ ಮಾಡಿದ್ದೀನಿ, 1 ಲಕ್ಷ ಖರ್ಚು ಮಾಡಿದೆ, 2 ಲಕ್ಷ ಖರ್ಚು ಮಾಡಿದ್ರೆ, ಇವ್ರು ಕರ್ಸ್ತೀನಿ ಅವ್ರು ಕರ್ಸ್ತೀನಿ, ಆ ಬಿಲ್ಡಪ್ ಫೋಟೋಸು ಅದು ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಡ್ತು, PRO ಅದರಲ್ಲಿ ಚಾನಲ್ ಪೇಪರ್ಗಳಲ್ಲೆಲ್ಲ ಅದ್ರಲ್ಲಿ ಬಂದ್ಬಿಟ್ಟಿದೆ, ನಾನು ಹೀರೋ ಆಗ್ಬಿಟ್ಟಿದ್ದೀನಿ. ಅದು ರಾಂಗ್. ಸ್ಟೋರಿ ವರ್ಸಸ್ ಆ್ಯಡ್ಸ್. ಸ್ಟೋರಿ ಹೇಗೆ ಇದು ನೀವು ಆದ್ಮೇಲೆ ಆ್ಯಡ್ಸ್ ಎಸ್. ವ್ಯೂವರ್ಸ್ ಸಿನಿಮಾ ಅಂದರೆ ಜಸ್ಟ್ ಒಂದು ಈಗ ಮಾಡಿದ್ವಿ ಇಷ್ಟು ಕೊಟ್ಬಿಟ್ರೆ ಮುಗ್ದೋಗುತ್ತೆ ಅಂತ ಅನ್ಕೊಂಡ್ಬಿಡ್ತೀನಿ. ಎಸ್, ಮಳೆ ಬಂದರೆ ಏನಾಗುತ್ತೆ, ಒಂದಿನ ಡಿಲೇಡ್ ಆಗುತ್ತಾ, ಅದ್ರ ಬಗ್ಗೆ ನಾನು ಯೋಚಿಸಬೇಕು. ರೀಸೆಂಟಾಗಿ ನಾನೊಂದು ಫಾರ್ವರ್ಡ್ ಅದು ಮೂವಿ ರಿಲೀಸ್ ಆಗಿ 2.5 ತಿಂಗಳಾಗಿದೆ. ಈಗ ಅದು ಫಾರ್ವರ್ಡ್ ಬರ್ತದೆ, ಅದು ಆ ಮೂವಿ ಬಂದು ಹೋಗಿದೆ. ಪ್ರಕಾರ ಒಂದು ಸಿನಿಮಾ ರಿಲೀಸ್ ಆಗೋದು ಬಂದಿದೆ ಅಂದರೆ ಅದು ಪೋಸ್ಟ್ ಪ್ರೊಡಕ್ಷನ್ ಹಂತ ಮುಗಿದಿದೆ, ರೆಡಿ ಟು ರಿಲೀಸ್, ಸೆನ್ಸರ್ ಕಾಪಿ ಬಂದಿದೆ ಅಂತ ಹೇಳಿದ್ರೆ ಮಿನಿಮಮ್ ಅಂದರೂ ಕೂಡ ಸರ್ 2 ತಿಂಗಳ ಪ್ರಚಾರ ಬೇಕೇ ಬೇಕು. ಹಲೋ, ನಮಸ್ಕಾರ. ನಾನು ಶರತ್ ಅಂತ. ಸಿನಿಮಾ ಮ್ಯಾಜಿಕ್ಗೆ ಸ್ವಾಗತ. ಸಿನಿಮಾ ಮ್ಯಾಜಿಕ್ ಏನಿದು? ಇದೊಂದು ವಿಭಿನ್ನವಾದ ಒಂದು ಪಾಡ್ಕಾಸ್ಟ್, ಒಂದು ಡಿಸ್ಕಷನ್ ಪ್ಯಾನಲ್ ಅಂತ ಹೇಳ್ಬೋದು. ಇದು ಯಾತಕ್ಕೋಸ್ಕರ ಅಂದರೆ ಮೂವಿ ಎಲ್ಲರೂ ಮಾಡ್ತಾರೆ. ಮೂವಿ ಡೈರೆಕ್ಟರ್ ಕಷ್ಟ ಬಂದು ಡೈರೆಕ್ಷನ್ ಮುಗಿಸ್ತಾರೆ, ಪ್ರೊಡ್ಯೂಸರ್ ದುಡ್ಡು ಹಾಕ್ತಾರೆ, ಬ್ಯಾಕ್ಲೈನ್ ಟೀಮ್ ಅವರು ಎಲ್ಲ ಕೆಲಸ ಮಾಡ್ತಾರೆ. ಬಟ್ ಅದನ್ನು ಹೇಗೆ ಮುಂದಕ್ಕೆ ತೊಗೊಂಡೋಗೋದು ಅನ್ನೋದು ಇವತ್ತಿನ ಒಂದು ವಿಶೇಷತೆ. ನಮ್ಮ ಜೊತೆ ಅಸ್ಲಂ ಅಂತ ನಮ್ಮ ಸೂಪರ್ ಸ್ಟಾರ್ ಇದ್ದಾರೆ. ಅವರು ನನ್ನ ತಿಳಿದ ಮಟ್ಟಿಗೆ ಒಂದು 14 ವರ್ಷದಿಂದ ಇದೇ ಇಂಡಸ್ಟ್ರಿಯಲ್ಲಿ ಎಲ್ಲ ಮಾರ್ಕೆಟಿಂಗ್ ಮಾಡ್ತಾ, ಫಿಲಮ್ ಇಂಡಸ್ಟ್ರಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಇದನ್ನ ಯಾತಕ್ಕೋಸ್ಕರ ಮಾರ್ಕೆಟಿಂಗ್ ಬೇಕು, ಇದು ಒಂದು ಕ್ವಶನ್ ಮಾರ್ಕ್ ಇಲ್ಲ. ಎಷ್ಟು ಜನಕ್ಕೆ ಗೊತ್ತು ಅದು ಮಾರ್ಕೆಟಿಂಗ್ ಬೇಕಾ ಅಂತ? ಮಾರ್ಕೆಟಿಂಗ್ ಇಲ್ಲಿ ಇವತ್ತು ಏನು ಆಗೋದೇ ಇಲ್ಲ. ಬಟ್ ಮಾರ್ಕೆಟಿಂಗ್ ಏನು ಇಂಪಾರ್ಟೆಂಟ್ ಏನು, ಅದನ್ನು ಯಾವ ರೀತಿ ಮಾರ್ಕೆಟಿಂಗ್ ತೊಗೊಂಡು ಹೋಗ್ಬೇಕು, ಅದನ್ನ ಅವ್ರು ನಮಗೆ ಹೇಳ್ಕೊಡ್ತಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ವೆಲ್ಕಮ್ ಟು ಸಿನಿಮಾ ಮ್ಯಾಜಿಕ್. ಸರ್, ನನ್ನ ಒಂದು ಸ್ಟ್ರೇಟ್ ಕ್ವಶನ್. ಎಸ್ ಸರ್. ಸಿನಿಮಾ ಅಂದ್ರೆ ಏನು ಸರ್? ಸರ್, ಸಿನಿಮಾ ಒಂದು ಸ್ಪೆಷಲಿ ಹೇಳಬೇಕಂದ್ರೆ ಒಂದು ಮನೋರಂಜನಾತ್ಮಕ ಒಂದು ಧ್ಯೇಯ ಅಂತ ಹೇಳ್ಬೋದು. ಅದನ್ನು ಸ್ಪೆಷಲಿ ಒಂದು ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಏನಾದರೂ ಒಂದು ಖುಷಿ ಪಡಬೇಕು, ಅಥವಾ ಏನಾದರೂ ಒಂದು ಹೊಸದನ್ನು ಕಾಣಬೇಕು, ಅಥವಾ ಹೊಸ ಥರ ಅನುಭವಗಳನ್ನು ಪಡಿಬೇಕು ಅಂತ ಹೇಳಿದ್ರೆ ಒಂದು ಸಿನಿಮಾ ಮನೋರಂಜನೆಯಾಗಿ ಬರುತ್ತೆ ಸರ್. ಆ್ಯಕ್ಚುಲಿ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಝೋನ್ ಇರೋದ್ರಿಂದ ಇಸ್ ಜಸ್ಟ್ ಲೈಕ್ ಎಂಟರ್ಟೈನ್ಮೆಂಟ್ ಅಷ್ಟೇ. ಇದರಲ್ಲಿ ನಾನು ಶುರು ಮಾಡೋಕ್ಕಿಂತ ಮುಂಚೆನೇ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ, ಇದರಲ್ಲಿ ಸ್ವಲ್ಪ ಬ್ಲಂಟ್ ಕ್ವಶನ್ಸ್ ಜಾಸ್ತಿ ಇರುತ್ತೆ. ಡೆಫಿನೆಟ್ಲಿ. ಏನಕ್ಕೆ ಅಂತ ಹೇಳಿದ್ರೆ, ಹಾಂ ಸರ್, ಮೂವಿ ಮಾಡೋರಿಗೆ ಹೊಸಕ್ಕೆ ಬರ್ತೀನಿ ಅನ್ನೋರಿಗೆ ಇದೆಲ್ಲ ನಾಲೆಜ್ ಇರಲಿ ಅಂತ ನಾನು ಇದು ಮಾಡ್ತಾ ಇದ್ದೆ. ಒಳ್ಳೇದು ಸರ್. ಸ್ಟೋರಿ ಬಿಹೈಂಡ್ ದ ಸಿನಿಮಾ ಮ್ಯಾಜಿಕ್ ಇಸ್ ಆಲ್ ಅಬೌಟ್ ಅವ್ರು ಹೇಗೆ ಇದನ್ನ ತಗೊಳ್ತಾರೆ, ಹೇಗೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ, ಒಬ್ಬರಿಗೆ ಒಳ್ಳೆ ರೀತಿ ಆಗ್ಲಿ ಅಂತ, ಒಳ್ಳೆ ರೀತಿ ತಗೊಂಡೋಗ್ಲಿ ಅಂತ, ಯಾವ್ದು ಮೋಸ ಆಗೋದು ಬೇಡ. ಹೌದು ಸರ್, ಮಾರ್ಕೆಟಿಂಗ್ ಸಿನಿಮಾನಲ್ಲಿ ಎಷ್ಟು ರಿಕ್ವೈರ್ಮೆಂಟ್ ಇದೆ ಸರ್? ಸಿನಿಮಾ ಇರಲಿ ಅಥವಾ ಕಾರ್ಪೊರೇಟ್ ಇಂಡಸ್ಟ್ರಿ ಇರಲಿ ಅಥವಾ ಯಾವುದೇ ಥರ ಒಂದು ಇಂಡಸ್ಟ್ರಿ ಇರಲಿ, ಅದಕ್ಕೆ ಒಂದು ಮಾರ್ಕೆಟಿಂಗ್ ಅಡ್ವರ್ಟೈಸ್ಮೆಂಟ್ ಅನ್ನೋದು ಬೇಕೇ ಬೇಕು ಸರ್. ಯಾವುದೇ ಸಿನಿಮಾ ಅಂದರೆ ಒಂದು ಸಿನಿಮಾ ಸ್ಟಾರ್ಟ್ ಆದಾಗ ಏನಾಗುತ್ತೆ ಅಂದರೆ ಅದನ್ನು ಒಂದು ಶೂಟಿಂಗ್ ಮುಖಾಂತರ ಸ್ಟಾರ್ಟ್ ಆಗುತ್ತೆ, ಕಾನ್ಸೆಪ್ಟ್ಸ್ಗಳು, ಒಂದು ನಂತರ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಗುತ್ತೆ. ಅದಾದ ನಂತರ ಬಿಡುಗಡೆಗೆ ಸಂದರ್ಭದಲ್ಲಿ ಬರುವಂತಹ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ವಿ ಸದ್ಯಕ್ಕೆ. ಅದರಲ್ಲಿ ಯಾವ ಥರ ಇದೆ ಅಂದರೆ, ಒಂದು ಸಿನಿಮಾ ರಿಲೀಸ್ ಆಗಬೇಕಂತಂದರೆ ಒಂದು ಫಸ್ಟು ಒಂದು ಥಿಯೇಟರ್ಸ್ ಇರ್ಬೋದು, ಅಥವಾ ಪ್ರಚಾರ ಕಾರ್ಯಗಳಿರ್ಬೋದು. ಪ್ರಚಾರಗಳಲ್ಲಿ ನಾನಾ ವಿಧಗಳಿದೆ ಸರ್. ಒಂದೇ ಥರ ಪ್ರಚಾರ ಮಾಡೋಕ್ಕಾಗಲ್ಲ. ಇವತ್ತು ಡಿಜಿಟಲ್ ಪ್ರಚಾರ ಇದೆ, ಆನ್ಲೈನ್ ಪ್ರಚಾರಗಳು, ಆಫ್ಲೈನ್ ಪ್ರಚಾರಗಳು, ಆಮೇಲೆ ಔಟ್ಡೋರ್ ಪ್ರಚಾರ, ಇಂಡೋರ್ ಪ್ರಚಾರ, ಈ ಥರ ನಾನಾ ರೀತಿಯ ಪ್ರಚಾರ ಕಾರ್ಯಗಳು ಬಂದ್ಬಿಟ್ಟಿದೆ ಸರ್.
ಅದ್ರ ಸ್ಪೆಷಲಿ ಇವಾಗ ಒಂದು ಸಿನಿಮಾ ಅಂತ ಹೇಳಿದ್ರೆ ಒಂದು ಸಿನಿಮಾಕ್ಕೆ ಸುಮಾರು ನನ್ನ ಪ್ರಕಾರ ಒಂದು ಮಿನಿಮಮ್ ಅಂದ್ರೆ ಒಂದು 10-15 ಲಕ್ಷ ವರ್ತಿರುವಂತಹ ಒಂದು ಪ್ರಚಾರಗಳನ್ನ ಬೇಕೇ ಬೇಕಾಗಿದೆ ಸರ್ ಆಕ್ಚುಲಿ. ಯಾಕಂದ್ರೆ ಇವಾಗ ಒಂದು ಸಿನಿಮಾನ ಒಂದು ಸುಮಾರು ಒಂದು 60-1 ಕೋಟಿಲಿ ಮಾಡಿರ್ತಾರೆ, ಕೆಲವು ಸಿನಿಮಾಗಳನ್ನ 5 ಕೋಟಿಲಿ ಮಾಡಿರ್ತಾರೆ, ಕೆಲವು ಬಜೆಟ್ಗಳು ಮೋರ್ ದನ್ 20 crores 25 crores ಅಂತಹ ಒಂದು ಬಜೆಟ್ಗಳಲ್ಲಿ ಸಿನಿಮಾಗಳನ್ನು ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಆ ಸಿನಿಮಾ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು ಅಂದ್ರೆ ಒಂದು ಸಾಕಷ್ಟು ಜನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ದೊಡ್ಡ ನಟರು ಇದ್ರೆ ಆ ಸಿನಿಮಾ ಪಾನ್ ಇಂಡಿಯಾ ರೀಚ್ ಆಗ್ಬೇಕಂತ ಕೆಲವ್ರಿಗೆ ಆಸೆ ಇರುತ್ತೆ, ಕೆಲವ್ರಿಗೆ ಕರ್ನಾಟಕದಾದ್ಯಂತ ಮಾತ್ರ ರೀಚ್ ಆಗ್ಬೇಕಂತ ಇರುತ್ತೆ, ಕೆಲವ್ರಿಗೆ ನಾನು ಸೌತ್ ಇಂಡಸ್ಟ್ರಿಯಲ್ಲಿ ರೀಚ್ ಆಗ್ಬೇಕಂತ ಆಸೆ ಇರುತ್ತೆ. ಹಾಗಾಗಿ ಎಲ್ಲಾ ತರ ಒಂದು ಪ್ರಮೋಷನ್ ಪ್ರಚಾರಗಳು ಎಲ್ಲಾ ಸಿನಿಮಾಗಳಿಗೂ ಬೇಕಾಗಿದೆ ಸರ್ ಈಗ ಆಕ್ಚುಲಿ. ಇವಾಗ ಜನರಲಿ ಯಾವ ಮೂಮೆಂಟ್ ಅಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಪ್ರೊಡ್ಯೂಸರ್, ಒಬ್ಬ ಡೈರೆಕ್ಟರ್, ಒಬ್ಬ ಡೈರೆಕ್ಟರ್ ಬಜೆಟ್ ಫೈನಲೈಸ್ ಆಯ್ತು, ಅವ್ರ ಸ್ಟೋರಿ ಫೈನಲೈಸ್ ಆಯ್ತು, ಈಗ ಪ್ರೊಡಕ್ಷನ್ ಹೋಗ್ಬೇಕು, ಹೌದು. ಯಾವ ಮೂಮೆಂಟ್ ಅಲ್ಲಿ ಅವರು ಈ ಅಡ್ವರ್ಟೈಸ್ಮೆಂಟ್ ಆಗಲಿ, ಪ್ರಚಾರ ಆಗಲಿ, ಅಥವಾ ಏನ್ ಕರೆಯೋದಕ್ಕೆ ಯಾವ ಮೂಮೆಂಟ್ ಅಲ್ಲಿ ಶುರು ಮಾಡ್ಬೇಕು ಸರ್? ಇದು ಆಕ್ಚುಲಿ ಒಂದು ಸಿನಿಮಾ ಜನರಿಗೆ ರೀಚ್ ಆಗ್ಬೇಕು ಅಂತ ಹೇಳಿದ್ರೆ ಮೊದಲಿಗೆ ಒಂದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಸರ್. ಪ್ರಚಾರ ಅನ್ನೋದು ಪೋಸ್ಟ್ ಪ್ರೊಡಕ್ಷನ್ ನಂತರ. ಅಲ್ಲಿ ಮೊದಲಿಗೆ ಏನ್ ಮಾಡ್ತಾರೆ, ಒಂದು ಸಿನಿಮಾದ ಒಂದು ಟ್ರೈಲರ್ಗಳನ್ನ, ಟೀಸರ್ಗಳನ್ನ ಅಥವಾ ಹಾಡುಗಳನ್ನ ಅಥವಾ ಆಡಿಯೋ ಮುಖಾಂತರ ಲಾಂಚ್ ಮಾಡುವಂತ ಆ ಒಂದು ಸಂದರ್ಭಗಳಲ್ಲಿ ಈ ಸಿನಿಮಾ ಪ್ರಚಾರಗಳು ಕಾರ್ಯಗಳು ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ಕೆಲವು ಪ್ರಚಾರಗಳು ಒಂದು ಚಾನಲ್ ಅಡ್ವರ್ಟೈಸ್ಮೆಂಟು, PR ಆಕ್ಟಿವಿಟಿಗಳು, ಅದ್ರ ಜೊತೆಗೆ ಈಗ ಬಸ್ ಪ್ರಚಾರ, ಆಟೋ ಪ್ರಚಾರ, ಮೊಬೈಲ್ ವ್ಯಾನ್ ಪ್ರಚಾರ, ಇತ್ತೀಚೆಗೆ ನಾವು ಮೆಟ್ರೋ ಟ್ರೈನ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ, ಮೆಟ್ರೋ ಸ್ಟ್ಯಾಂಡೀಸ್ ಅಂತ ಮಾಡ್ತೀವಿ, ಜೊತೆಗೆ ಟ್ರೈನಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ನಾವು ಫ್ಲೈಟ್ ಅಡ್ವರ್ಟೈಸ್ಮೆಂಟ್ ಕೂಡ ಇವಾಗ ಇತ್ತೀಚೆಗೆ ನಾವು ಮಾಡಿದ್ವಿ. ಕೆಲವು ಸರಿ ನೀವು ಕಬಾಲಿ ಅಂತ ಸಿನಿಮಾ ಗಮನಿಸಿದ್ರೆ, ರಜನಿಕಾಂತ್ ಅವ್ರ ಸಿನಿಮಾ, ಅದಕ್ಕೆ ಫ್ಲೈಟಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ. ಈ ಥರ ನಾನಾ ವಿಭಿನ್ನ ಪ್ರಚಾರ ಕಾರ್ಯಗಳಲ್ಲಿ ನಾವು ತೊಡಸ್ಕೊಂಡಿದ್ವಿ ಆ್ಯಕ್ಚುಲಿ. ಒಂದು ಸಿನಿಮಾ ಅಂದಮೇಲೆ ಪ್ರತಿಯೊಂದು ಪ್ರಚಾರಗಳು ಅನಿವಾರ್ಯ ಇದೆ ಸರ್. ಯಾಕಂದ್ರೆ ಇವಾಗ ಸಿನಿಮಾ ನಾವು ಇಷ್ಟೇ ಕೆಲವು ಪ್ರೇಕ್ಷಕರಿಗೆ ಮಾತ್ರ ತಗೊಂಡಿರಲ್ಲ, ಇಲ್ಲಿ ಪ್ರತಿಯೊಬ್ಬರಿಗೂ ಸೇರ್ಬೇಕು, ಆ ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಬೇಕು, ಯಶಸ್ಸು ಕಾಣಬೇಕು ಅಂತ ಹೇಳಿದ್ರೆ ಈ ತರ ನಾನಾ ತರ ಪ್ರಚಾರಗಳು ಬೇಕೇ ಬೇಕು. ಇದ್ರ ಜೊತೆಗೆ ಈ ಚಿತ್ರದ ನಟ ಅಥವಾ ನಟಿಯರು ಅಥವಾ ಏನು ಒಂದು ಸ್ಟಾರ್ ಕ್ಯಾಸ್ಟ್ ಇರ್ತಾರೆ, ಪ್ರತಿಯೊಬ್ರು ಕೂಡ ಈ ಒಂದು ಸಿನಿಮಾನ ಪ್ರತಿಯೊಬ್ಬರಿಗೆ ತಲುಪಿಸ್ಬೇಕಂತ ಹೇಳಿದ್ರೆ ಅವರು ಕೂಡ ಪ್ರತಿಯೊಂದು ಹೆಜ್ಜೆಗಳಲ್ಲೂ ಭಾಗಿಯಾಗಬೇಕಾಗಿದೆ ಸರ್. ಅದು ಭಾಗಿಯಾದ್ರೆ ಮಾತ್ರ ಆ ಸಿನಿಮಾಕ್ಕೆ ಒಂದು ಯಶಸ್ಸು ಸಿಗ್ಬೋದು. ಇವತ್ತಿನ ಬೆಳಗನೆ ಏನಾಗ್ತಾ ಇದೆ ಅಂದ್ರೆ, ಒಂದು ಸಿನಿಮಾ ನಾವು ಮಾಡ್ತಾ ಇದೀವಿ, ರೆಡಿ ಮಾಡಿದೀವಿ ಅಂತ ಹೇಳಿದ್ರೆ ಅದನ್ನ ರಿಲೀಸ್ ಮಾಡೋಕ್ಕೋಸ್ಕರನೂ ಕೂಡ ಕೆಲವು ಸ್ಟಾರ್ಸ್ ಬರಲ್ಲ. ಅದೊಂದು ದೊಡ್ಡ ದುರಂತ ಸರ್ ಆಕ್ಚುಲಿ. ಒಂದು ಸಿನಿಮಾ ಗೆಲ್ಬೇಕಂತ ಹೇಳಿದ್ರೆ ಸ್ಟಾರ್ ಕ್ಯಾಸ್ಟ್ ಕೂಡ ಅವರು ಪ್ರತಿಯೊಂದು ಹೆಜ್ಜೆಗಳಲ್ಲಿ ಅಂದ್ರೆ ಪ್ರತಿಯೊಂದು ಪ್ರಚಾರ ಕಾರ್ಯಗಳಲ್ಲಿ ಅವರು ಕೂಡ ತೊಡಗಿಸ್ಕೊಂಡ್ರೆ ಮಾತ್ರ ಆ ಸಿನಿಮಾ ಹಿಟ್ ಆಗೋ ಸಂಭವಗಳು ಜಾಸ್ತಿ. ನಾವು ಕಂಡಂಗೆ ಎಷ್ಟೋ ಇವಾಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಇವಾಗ ಹಾಲಿವುಡ್, ಬಾಲಿವುಡ್ ಅಥವಾ ನಮ್ಮ ಇದನ್ನ ಸೌತ್ ಇಂಡಿಯನ್ ಇಂಡಸ್ಟ್ರಿಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಅವ್ರ ಪ್ರಚಾರ ಕಾರ್ಯಗಳಿಗೋಸ್ಕರ ಒಂದೊಂದು ಬಿಗ್ಗೆಸ್ಟ್ ಡಿಸ್ಟ್ರಿಕ್ಟ್ಸ್ ಆಗಿರುವಂತಹ ರಾಜ್ಯಗಳಲ್ಲಿ ಬಂದು ಅವ್ರ ಪ್ರಚಾರ ಕಾರ್ಯಗಳು ಮಾಡ್ತಾರೆ. ನಮ್ಮಲ್ಲಿ ಕೆಲವು ಸಿನಿಮಾಗಳು ಮಾತ್ರ ಆ ಥರ ಮಾಡ್ತಾ ಇದ್ವಿ, ಎಲ್ಲ ಸಿನಿಮಾನು ಅದೇ ರೀತಿಯಲ್ಲಿ ನಾವು ಪ್ರಚಾರಗಳು ಮಾಡ್ತಿಲ್ಲ ಸರ್. ಈಗ ಪ್ರಚಾರ ಅಂತ ಬಂದಾಗ ನಾನು ಸ್ವಲ್ಪ ಮೂವೀಸ್ ನೇಮ್ ತಗೊಳ್ಳಲ್ಲ, ಅವ್ರು ತುಂಬಾ ಸ್ಪೆಂಡ್ ಮಾಡಿದ್ರು, ಬಟ್ ಆದ್ರೂ ಜನ ಟೈಟ್ಕೊಂಡು ಬರ್ತಿಲ್ಲ. ಸೊ ವಾಟ್ ವುಡ್ ಬಿ ದ ರೀಸನ್? ಎಸ್, ಇದು ತುಂಬಾ ಒಳ್ಳೆ ಪಾಯಿಂಟ್ ಆಕ್ಚುಲಿ. ಸಿನಿಮಾ ಮ್ಯಾಜಿಕ್ ಅವ್ರು ತುಂಬಾ ಒಳ್ಳೆ ಪಾಯಿಂಟ್ ಅಲ್ಲಿ ಒಂದು ಮ್ಯಾಜಿಕ್ ಅಂತರ ಕ್ವಶನ್ ಕೇಳಿದ್ರೆ ನಂಗೆ ತುಂಬಾ ಇಷ್ಟ ಆಗೋ ಕ್ವಶನ್ ಇದು. ಯಾಕಂದ್ರೆ ನಾನು ಸುಮಾರು ಒಂದು 15-16 ವರ್ಷದ ಇಂಡಸ್ಟ್ರಿ ಇದ್ದೀನಿ. ಸಾವಿರಾರು ಸಿನಿಮಾಗಳಿಗೆ ನಾನು ಪ್ರಚಾರಕರ್ತನ ಕೆಲಸ ಮಾಡಿದ್ದೀನಿ, ಮತ್ತೆ ಪತ್ರಿಕೆ ಕೂಡ ನಡೆಸ್ತಿದ್ದೆ. ಅದ್ರ ಜೊತೆಗೆ ಇವಾಗ ಡಿಜಿಟಲ್ ಕ್ಷೇತ್ರದಲ್ಲೂ ಕೂಡ ಕಾರ್ಪೊರೇಟ್ ಇಂಡಸ್ಟ್ರಿ ಎಲ್ಲ ಇಂಡಸ್ಟ್ರಿಗಳು ನಾನು ಕೆಲಸ ಮಾಡ್ತಿರೋದು ನನಗೊಂದು ಸಣ್ಣ ಅನುಭವ ಆಗಿದೆ. ಇದರಲ್ಲಿ ನಾನು 2016 ಮತ್ತು 2017 ಒಂದು ಲೈವ್ ಮಾಡಿದ್ದೆ ಫೇಸ್ಬುಕ್ ಅಲ್ಲಿ. ಆ ಲೈವ್ ಸಿಗುತ್ತೆ. ಆ ಲೈವ್ ಪ್ರಕಾರ ಏನು ಹೇಳಿದೆ ಅಂತ ಹೇಳಿದ್ರೆ, ನಾವು ನಮ್ಮ ಇಂಡಸ್ಟ್ರಿಯಲ್ಲಿ ಪ್ರತಿಯೊಂದು ಸಿನಿಮಾಗಳನ್ನ ಹೇಗೆ ಉಳಿಸ್ಕೋಬೇಕು ಅಥವಾ ಒಬ್ಬ ಪ್ರೊಡ್ಯೂಸರ್ನ ಹೇಗೆ ನಾವು ಉಳಿಸ್ಕೋಬೇಕು ಅನ್ನೋದನ್ನ ನಾವು ಯಾರು ಕಲ್ತಿಲ್ಲ. ನಾವೇನ್ ಮಾಡ್ತಾ ಇದೀವಿ, ಸಿನಿಮಾ ಮಾಡ್ತಾ ಇದೀವಿ ಅಷ್ಟೇ. ಸಿನಿಮಾನ ಉಳಿಸ್ಕೊಳ್ಳೋದು ನಾವು ನೋಡ್ತಿಲ್ಲ. ಅಂದ್ರೆ ಇವತ್ತು ಏನಾಗಿದೆ ಅಂದ್ರೆ, ಒಬ್ಬ ಪ್ರೊಡ್ಯೂಸರ್ ಸಿನಿಮಾ ಮಾಡಿದ್ಮೇಲೆ ಆ ಸಿನಿಮಾನ ಎಲ್ಲಿ ಪ್ರಚಾರ ಮಾಡ್ಬೇಕು ಗೊತ್ತಿಲ್ಲ, ಯಾವ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಹೇಗೆ ಮಾಡ್ಬೇಕು ಅಂತ ಗೊತ್ತಿಲ್ಲ, ಅಥವಾ ಎಲ್ಲಿ ಅದನ್ನ ಮಾರಾಟ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಡಿಜಿಟಲ್ ರೈಟ್ಸ್ ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಅದನ್ನ ಕೊಡ್ಬೇಕಾಗಿರುತ್ತೆ ಯಾರು? ಒಂದು ಚೇಂಬರ್ ಅಲ್ಲಿ ಅದನ್ನ ಇನ್ಫಾರ್ಮೇಶನ್ ಕೊಡಬೇಕಾಗಿರುತ್ತೆ, ಅಥವಾ ಅದಕ್ಕೆ ಸಂಬಂಧಪಟ್ಟಂಗಿರುವಂತಹ ಇಲಾಖೆಗಳಿದ್ರೆ ಅಥವಾ ಆ ಒಂದು ಸಂಘ ಸಂಸ್ಥೆಗಳಿದ್ರೆ ಅದನ್ನ ಫಸ್ಟ್ ಅನ್ನದಾತ, ಆ ಪ್ರೊಡ್ಯೂಸರೇ ಅನ್ನದಾತ ಆಗಿರೋದ್ರಿಂದ ಸಿನಿಮಾಕ್ಕೆ ಅವನಿಗೆ ಆ ಒಂದು ಇನ್ಫಾರ್ಮೇಶನ್ ಕೊಡುವಂಥದ್ದು ಆಗಿರ್ಬೇಕು ಸರ್. ಅದು ಎಲ್ಲೂ ಆಗ್ತಿಲ್ಲ, ನಾನು ಕಂಡಂಗೆ ಎಲ್ಲೂ ಆಗಿಲ್ಲ. ಅದು ಆಕ್ಚುಲಿ ನಾನು ಇದ್ರ ಬಗ್ಗೆ ನಾನು 2017 ಮಾಡಿದ್ದೀನಿ. ಸುಮಾರು 7-8 ವರ್ಷಗಳ ಹಿಂದೆನೆ ಇದ್ರ ಬಗ್ಗೆ ಒಂದು ಲೈವ್ ಅಲ್ಲಿ ಮಾಡಿದ್ದೆ ನಾನು. ಏನಕ್ಕೆ ಅಂತ ಹೇಳಿದ್ರೆ, ಒಂದು ಸಿನಿಮಾ ಮಾಡಕ್ ಬರ್ತಾ ಇದೀವಿ ಅಂದ್ರೆ ಸುಮಾರು ಒಬ್ಬ ಪ್ರೊಡ್ಯೂಸರ್ಸ್ ಒಂದು ಮಿನಿಮಮ್ ಅಂದ್ರೂ ಕೂಡ 1 ಕೋಟಿ ರೂಪಾಯಿ ಅದನ್ನ ಖರ್ಚಲ್ಲಿ ಸಿನಿಮಾ ಮಾಡಿರ್ತಾನೆ. 1 ಕೋಟಿ ಸಿನಿಮಾ ಮಾಡಿದಾಗ 1 ವರ್ಷಕ್ಕೆ ಎಷ್ಟು ಸಿನಿಮಾ ಬರ್ತಿದೆ?
ಸುಮಾರು 400-500 ಸಿನಿಮಾಗಳು ರಿಜಿಸ್ಟ್ರೇಷನ್ ಆಗ್ತಿದೆ. 500 ಸಿನಿಮಾ ಬರ್ತಾ ಇದೆ ಅಂದರೆ ಅದರಲ್ಲಿ ರಿಲೀಸ್ ಆಗ್ತಿರೋದು ಎಷ್ಟು ಸಿನಿಮಾ? ವಾರಕ್ಕೆ 10-12 ಸಿನಿಮಾ, ತಿಂಗಳಿಗೆ 50 ಸಿನಿಮಾ. 50 ಸಿನಿಮಾ ಲೆಕ್ಕದಲ್ಲಿ ಹಾಕೊಂಡ್ರು ಕೂಡ 12 ಆಲ್ಮೋಸ್ಟ್ ನಿಮಗೆ ಒಂದು ಮೋರ್ ದನ್ ಒಂದು 300-400 ಸಿನಿಮಾಗಳು ಬರ್ತಾ ಇದೆ. ಆ ಸಿನಿಮಾಗಳಲ್ಲಿ ಹಿಟ್ ಆಗ್ತಿರೋಂಥ ಸಿನಿಮಾ ಎಷ್ಟು? 10-15-20 ಅವರೇಜ್ ಹಿಟ್ಟು, ಯಶಸ್ಸು, ಬ್ಲಾಕ್ ಬಸ್ಟರ್ ಹಿಟ್ಟು. ಈ ಒಂದು ಇದರಲ್ಲಿ ಒಂದು 10-15 ಸಿನಿಮಾ ಬಂದಿರ್ಬೋದು. ಆಲ್ಮೋಸ್ಟ್ ಇದರಲ್ಲಿ ನಮ್ಗೆ ಏನಾಯ್ತು, ಒಂದು 300ಕ್ಕಿಂತ ಹೆಚ್ಚು ಸಿನಿಮಾ ಸೋಲಾಗಿದೆ. ಆ ಸೋಲಕ್ಕೆ ಕಾರಣ ಏನಾಗ್ತಾ ಇದೆ? ಒಂದು ಕಥೆ, ಕಂಟೆಂಟು, ಜನರಿಗೆ ಗೊತ್ತಿಲ್ದಿರೋ ಹೀರೋ, ಜೊತೆಗೆ ಅವ್ರಿಗೆ ಹೇಗೆ ಅದನ್ನು ಮಾರ್ಕೆಟಿಂಗ್ ಮಾಡಬೇಕು ಅಂತ ನಾಲೆಜ್ ಇಲ್ದಿರೋದಂಥದ್ದು, ಜೊತೆಗೆ ನಮ್ಮ ಇಂಡಸ್ಟ್ರಿ ಕೂಡ ಅವ್ರಿಗೆ ಸಪೋರ್ಟ್ ಮಾಡಬೇಕಾಗಿರುವಂಥದ್ದು, ಅಲ್ಲಿ ವ್ಯತ್ಯಾಸಗಳು. ಜೊತೆಗೆ ಅವರ ಒಂದು ಸಿನಿಮಾ ಸೋತ ಮೇಲೆ ಏನಾಗ್ತಾ ಇದೆ ಅಂದರೆ, ನಾವು ಚಿತ್ರರಂಗಕ್ಕೆ ಸುಮಾರು ಕೋಟಿಗಳನ್ನು ಕಳ್ಕೊತಾ ಇದ್ದೀವಿ. 300 ಸಿನಿಮಾ ಸೋತಿದೆ ಅಂದರೆ 300 ಕೋಟಿ ಹೋಯ್ತು ಅಂತ. 300 crores ಸೋತ ಮೇಲೆ ಮತ್ತೆ ನಾವು ಓಕೆ ದುಡ್ಡು ಹೋಗಿದೆ ಪರವಾಗಿಲ್ಲ, ನೋ ಪ್ರಾಬ್ಲಮ್ ಅಂತ ಹೇಳಿದ್ರೆ ಪ್ರೊಡ್ಯೂಸರ್ಗಳನ್ನ ಕಳ್ಕೊತಾ ಇದ್ದೀವಿ. ಪ್ರತಿ ವರ್ಷ 300 ಪ್ರೊಡ್ಯೂಸರ್ಗಳನ್ನ ಕಳ್ಕೊಳ್ತಾ ಇದೀವಿ ಇಂಡಸ್ಟ್ರಿಲಿ. ನಾವು ಅವ್ರನ್ನ ಉಳಿಸ್ಕೋಬೇಕಾಗಿದೆ. ಆ ಉಳ್ಕೋಬೇಕಂತ ಹೇಳಿದ್ರೆ ನಮ್ಮ ಒಂದು ಏನು ಚೇಂಬರ್ ಅಥವಾ ಅದಕ್ಕೆ ಸಂಸ್ಥೆಗಳು ಏನಿದೆ ಅಥವಾ ಎಲ್ಲ ಪ್ರತಿಯೊಂದು ಸಿನಿಮಾಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಸೇವಾ ಸಂಸ್ಥೆಗಳಿದ್ರು ಕೂಡ ಆ ಪ್ರೊಡ್ಯೂಸರ್ಗೆ ಫಸ್ಟು ಈ ಸಿನಿಮಾ ಹೇಗೆ ಉಳಿಬೇಕು, ಹೇಗೆ ಅದನ್ನ ಅವ್ರಿಗೆ ದಾರಿ ತೋರಿಸ್ಬೇಕು, ಅದನ್ನ ಹೇಗೆ ಬಿಸ್ನೆಸ್ ಮಾಡ್ಕೋಬೇಕು. ಇವಾಗ ಸ್ಯಾಟಲೈಟಲ್ಲಿ ನೀವು ಹೋದ್ರೆ ಕೆಲವು ಸಿನಿಮಾ ಮಾತ್ರ ತಗೊಳ್ತಾ ಇದ್ದಾರೆ, ಎಲ್ಲ ಸಿನಿಮಾ ತಗೊಳ್ತಿಲ್ಲ. ಅಮೆಝಾನ್ ಅಲ್ಲಿ ನೀವು ನೋಡ್ತೀರಿ ಅಂತ ಹೇಳಿದ್ರೆ ಸುಮಾರು ಇವಾಗ ಬೇರೆ ಅಂದ್ರೆ ಡಿಜಿಟಲ್ ಕ್ಷೇತ್ರದಲ್ಲಿ, OTT ಕ್ಷೇತ್ರದಲ್ಲಿ ನಿಮಗೆ ತಿಂಗಳಿಗೆ 2-3 ಸಿನಿಮಾ ತಗೊಳ್ತಾ ಇದ್ದಾರೆ. ನಮ್ದು 300 ಸಿನಿಮಾ ಬರ್ತಿದೆ. 300ರಲ್ಲಿ ನೀವು 2 ಸಿನಿಮಾ ತಗೊಂಡ್ರೆ ವರ್ಷಕ್ಕೆ ನೀವು 25 ಸಿನಿಮಾನೇ ತಗೊಳ್ಳೋದು. ವಾಟ್ ಅಬೌಟ್ ದ 275 ಮೂವೀಸ್? ಸರ್, ತಪ್ಪು ಎರಡು ಕಡೆ ಬರುತ್ತೆ. ಈಗ ಆಸ್ ಅ ಬಿಸ್ನೆಸ್ ಪರ್ಸನ್ ಆಗಿ OTTಯಲ್ಲಿ ಕ್ವಾಲಿಟಿ ಆಫ್ ಮೂವೀಸ್ ಬಂದಿಲ್ಲ ಅಂದಾಗ ಅವರಲ್ಲೂ ಸರಿ ಯೋಚನೆ ಮಾಡ್ತಾರೆ. ಅದು ಒಬ್ರು ಮಾಡೋ ತಪ್ಪು, ಇಬ್ರು ಮಾಡೋ ತಪ್ಪು ಎಲ್ಲಾ ಇಂಡಸ್ಟ್ರಿಗೂ, ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಇಂಡಸ್ಟ್ರಿಗೆ ಹೇಳ್ಬಿಡುತ್ತೆ. ಇದನ್ನ ನಾನು ಇನ್ನ ಡೀಟೇಲ್ ಆಗಿ ಆಮೇಲೆ ಮಾತಾಡ್ತಾ ಇದ್ದೆ. ಯಾಕಂದ್ರೆ ಖಂಡಿತ ಫಸ್ಟ್ ಪ್ರಾಬ್ಲಮ್ ನಮ್ದು, ನನ್ಗೆ ಅರ್ಥ ಮಾಡ್ಕೊಂಡು ನಾನು ರಿಸರ್ಚ್ ಪ್ರಕಾರ 70-80% ಮೂವಿ ಇಂಡಸ್ಟ್ರಿಯಲ್ಲಿ ಬ್ರ್ಯಾಂಡಿಂಗ್ ಹೋಗ್ಬೋದು. 100% ಕರೆಕ್ಟ್. 4 ಪೋಸ್ಟ್ ಹಾಕ್ತಾರೆ, ಹೌದು ಹೌದು, ಅದ್ರ ಪ್ರಕಾರ ಅದು ಅಡ್ವರ್ಟೈಸ್ಮೆಂಟ್. ಹೌದು 4 ಜನ ಫೇಸ್ಬುಕ್ ಅಲ್ಲಿ ಹೋಗಿ ಮಾತಾಡ್ತಾರೆ, ಹೌದು ಲೈವ್ ಮಾಡ್ತಾರೆ, ಬ್ರ್ಯಾಂಡಿಂಗ್ ಅಂತಾರೆ, ಕರೆಕ್ಟ್. ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕ್ತಾರೆ. ಹೌದು ಈಗ ನೀವು ಹೇಳಿದ್ರಿ ಕಬಾಲಿ ಅಂತ, ಕಬಾಲಿ ಅಂತ ಹೇಳಿದ್ರೆ ಅದಕ್ಕೆ ಆದ ಒಂದು ಅಡ್ವರ್ಟೈಸ್ಮೆಂಟ್ ಟೀಮ್ ಬೇರೆ ಇತ್ತು, ಟೀಮ್ ಬೇರೆ ಇತ್ತು. ಹೌದು. ಅಷ್ಟು ಟೀಮು ನೀವು ಯಾವ ಫೇಸ್ಬುಕ್ ಬಳಿ ಇದು ಇನ್ಕ್ಲೂಡಿಂಗ್ ಗೂಗಲ್, MSN, ಹಾಟ್ಮೇಲ್, ಹೌದು ಹೌದು ಹೌದು. ಒಂದು ಮೂವಿ ರೀಚ್ ಆಗ್ಬೇಕಾದ್ರೆ ಎಷ್ಟು ಇಂಪಾರ್ಟೆನ್ಸ್ ಅಂದ್ರೆ ಮೂವಿನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಅಷ್ಟೇ ಇಂಪಾರ್ಟೆಂಟ್. ಹೌದು. ಬಟ್ ನಮ್ಮ ಇದರಲ್ಲಿ ನಾವು ಮಾಡೋದು ಯಾಕಂದ್ರೆ ನಮ್ಗೆ ದುಡ್ಡು ಬರಲ್ಲ. ನಮ್ಗೆ ಏನಾಗ್ತಾ ಇದೆ ಅಂದ್ರೆ ನಾವು ತಯಾರಿ ಇಲ್ಲ ಸರ್. ಆಕ್ಚುಲಿ ಪ್ರಿಪ್ರೇಷನ್ ಅನ್ನೋದು, ಪ್ಲಾನಿಂಗ್ ಪ್ರಿಪ್ರೇಷನ್ ಇಲ್ಲ ಸಿನಿಮಾ ಮಾಡೋರು. ಇದನ್ನ ನೀವು ನಾಲೆಜ್ ಇಲ್ಲ ಅಂತ ಹೇಳ್ತೀರೋ ಅಥವಾ ಪ್ಲಾನಿಂಗ್ ಇಲ್ಲ ಅಂತ? ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸಿನಿಮಾ ಇವತ್ತು ಏನಾಗಿದೆ ಅಂದ್ರೆ, ಇವತ್ತು ಯಾರು ಬೇಕಾದ್ರೂ ಸಿನಿಮಾ ಮಾಡ್ಬೋದು. ನಿಮ್ಮ ಹತ್ರ 1 ಕೋಟಿ ದುಡ್ಡಿದೆ ಅಂದ್ರೆ ನೀವು ಸಿನಿಮಾ ಮಾಡ್ಬೋದು. ಇವತ್ತು ಈ ತರ ಪರಿಸ್ಥಿತಿಗೆ ಬಂದಿದ್ರೆ ಫಸ್ಟ್ ನಾವು ನೋಡ್ಬೇಕಾಗಿರೋದು ಏನಂತಂದು, ಒಂದು ಪ್ರಿಪ್ರೇಷನ್, ಒಂದು ಪ್ಲಾನಿಂಗ್, ಒಂದು ಟೀಮ್, ಒಂದು ಪ್ರೊಡಕ್ಷನ್ಸ್ ಟೀಮ್, ಟೆಕ್ನಿಕಲ್ ಟೀಮ್ಸ್, ಅದ್ರ ಜೊತೆಗೆ ಅದನ್ನು ಹೇಗೆ ತಗೊಂಡು ಹೋಗ್ಬೇಕು. ಒಂದು ಸಿನಿಮಾನ ಇಷ್ಟು ಕಡಿಮೆ ವೆಚ್ಚದಲ್ಲಿ ಇದು ಹಿಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಅದು ಹಿಟ್ ಆಗಿರೋ ಸಿನಿಮಾ ಏನಕ್ಕೆ ಹಿಟ್ ಆಯ್ತು ಅಂದ್ರೆ ಅದರಲ್ಲಿ ಇರುವಂತ ಪ್ಲಾನಿಂಗ್ ಇಂದ. ಎಲ್ಲ ಸಿನಿಮಾನು ಅದೇ ತರ ಹಿಟ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ಆ ಪ್ಲಾನಿಂಗ್ ಅಲ್ಲಿ ಕೊರತೆ ಇದೆ ಅಂತ. ಆಮೇಲೆ ಏನಂದ್ರೆ ಕೆಲವ್ರು ಏನಾಗುತ್ತೆ ಅಂದ್ರೆ, ನಾನು ಹೀರೋ ಆಗಿದ್ದೀನಿ ಅಷ್ಟೇ, ಆ ಹೀರೋ ಆದ್ಮೇಲೆ ಹೇಗೆ ಅದನ್ನು ಫೇಸ್ ಮಾಡಬೇಕು, ಜನರು ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾರ ಇಲ್ವಾ, ಆ ಕಂಟೆಂಟ್ ತರ ಅವರು ಆ ಒಂದು ಆ ಕಥೆಗೆ ಅವ್ರು ಅನ್ವಯ ಆಗ್ತಾರ ಇಲ್ವಾ, ಅದೇನು ಕೆಲವ್ರಿಗೆ ಕ್ಲಾರಿಟಿನೇ ಇರಲ್ಲ ಅದ್ರ ಬಗ್ಗೆ. ಫಸ್ಟ್ ನನ್ನ ಪ್ರಕಾರ ಇಂಡಸ್ಟ್ರಿನ ಚೇಂಜ್ ಮಾಡಬೇಕು, ಸ್ವಲ್ಪ ಚೇಂಜಸ್ ತರಬೇಕು ಅಂತ ಹೇಳಿದ್ರೆ, ನಾವು ಯಾವುದೇ ಸಿನಿಮಾ ರಿಜಿಸ್ಟರ್ಡ್ ಆದಾಗ, ಚೇಂಬರಲ್ಲಿ ರಿಜಿಸ್ಟ್ರೇಷನ್ ಆದಾಗ, ಆ ಸಿನಿಮಾ ಪ್ರೊಡಕ್ಷನ್ ಟೀಮ್ ಜೊತೆ ಅಥವಾ ಸಿನಿಮಾ ಟೀಮ್ ಜೊತೆ ಫಸ್ಟ್ ಅವ್ರಿಗೆ ಒಂದು ಟ್ರೈನಿಂಗ್ ಕೊಡಬೇಕಾಗಿದೆ. ಟ್ರೈನಿಂಗ್ ಯಾವ ಥರ, ಒಂದು ಸಿನಿಮಾನ ಹೇಗೆ ಫಸ್ಟು ನೀವು, ಇವಾಗ ನಾವು ಇದಕ್ಕೆ ಶೂಟಿಂಗ್ ಹೋಗ್ತೀವಿ, ಶೂಟಿಂಗ್ ಹೋದಾಗ ಒಂದೊಂದು ಶೂಟಿಂಗ್ ಟೈಮಲ್ಲಿ ಒಂದು ಕ್ಯಾರವನ್ಗೆ ಒಂದೊಂದೆಲ್ಲ ರೇಟ್ ಇರುತ್ತೆ, ಒಂದು ಕ್ಯಾಮ್ರಾಗೆ ಒಂದು ರೇಟ್ ಇರುತ್ತೆ, ಒಂದು ಪ್ರೊಡಕ್ಷನ್ ಟೀಮ್ ಒಂದು ರೇಟ್ ಇರುತ್ತೆ, ಒಂದು ಟೆಕ್ನಿಕಲ್ ಟೀಮ್ ಒಂದು ರೇಟ್ ಇರುತ್ತೆ. ಈ ಥರ ನಾನಾ ಸಿನಿಮಾಗಳಿಗೆ ನಾನಾ ಥರ ರೇಟ್ ಇರುತ್ತೆ. ಇಂಡಸ್ಟ್ರಿ ಒಂದೇ, ಸಿನಿಮಾ ಕನ್ನಡನೇ, ರಿಜಿಸ್ಟ್ರೇಷನ್ ಆಗ್ತಿರೋ ಒಂದೇ ಇದು, ಡಿಫ್ರೆಂಟ್ ಚೇಂಬರ್ಸ್ಗಳು ಇದ್ರು ಕೂಡ, ಬಟ್ ಆ ಮಾಹಿತಿಗಳು ನಾಲೆಜೇ ಇರಲ್ಲ. ಅದನ್ನ ಹೇಳ್ಬೇಕಾಗಿರೋದು ಯಾರು? ಒಂದು ಪ್ರೊಡಕ್ಷನ್ ಮ್ಯಾನೇಜರ್ಸ್, ಒಂದು ಡೈರೆಕ್ಟ್ರು, ಮತ್ತೆ
ರಿಲೇಟೆಡ್ ಟು ಒಂದು ಸಿನಿಮಾ ತಂಡಗಳು. ಇದೆಲ್ಲ ಸೇರಿ ಹೇಳಿದ್ರೆ ಮಾತ್ರ ಆ ಸಿನಿಮಾಕ್ಕೆ ಏನಾದರೂ ಒಂದು ಮಾಡಬೇಕು ಅನ್ನೋದು ಒಂದು ನಾಲೆಜ್ ಬರುತ್ತೆ. ಈ ನಾಲೆಜ್ ಇಲ್ದಿರಂದ ಹೋಗಿ ನಾನು ಹೀರೋ ಆಗ್ಬಿಟ್ಟೆ ಮುಹೂರ್ತ ಮಾಡಿದ್ದೀನಿ, 1 ಲಕ್ಷ ಖರ್ಚು ಮಾಡಿದೆ, 2 ಲಕ್ಷ ಖರ್ಚು ಮಾಡಿದೆ, ಇವ್ರು ಕರ್ಸಿದ್ದೀನಿ ಅವ್ರು ಕರ್ಸಿದ್ದೀನಿ, ಆ ಬಿಲ್ಡಪ್ ಫೋಟೋಸು ಅದು ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಡ್ತು, PRO ಅದರಲ್ಲಿ ಚಾನಲ್ ಪೇಪರ್ಗಳಲ್ಲೆಲ್ಲ ಅದ್ರಲ್ಲಿ ಬಂದ್ಬಿಟ್ಟಿದೆ, ನಾನು ಹೀರೋ ಆಗ್ಬಿಟ್ಟಿದ್ದೀನಿ ಅಂದರೆ ಅದು ರಾಂಗ್. ಸರ್, ಈಗ ನನ್ನ ಅನಲೈಸ್ ಪ್ರಕಾರ ಸ್ಟೋರಿ ವರ್ಸಸ್ ಆಡ್ಸ್. ಸ್ಟೋರಿ ಹೇಗೆ ಇದು ನೀವು ಅದ್ಮೇಲೆ ಆಡ್ಸ್ ಕ್ರಿಯೇಟ್ ಮಾಡಿ ಎಸ್, ನೀವು ವ್ಯೂವರ್ಸ್ನ ಥಿಯೇಟರ್ ಕರ್ಕೊಂಡ್ಬಂದು ವಿಸಿಟ್ ಮಾಡ್ತಾರೆ. ಅದು ಮೂವಿ ಹೇಗಿದೆ ಅನ್ನೋದು ಸೆಕೆಂಡರಿ ಪಾಯಿಂಟ್. ಎಸ್, ಜನ ಫಸ್ಟ್ ಥಿಯೇಟರ್ ಬರ್ತಾರೆ, ಹೌದು, ಥಿಯೇಟರ್ ಬಂದಾಗಲೇ ಪ್ರೂವ್ ಆಗೋದು. ಕರೆಕ್ಟ್. ಜನರಲ್ಲಿ ನಾನು ಈಗ ಏನಾಗಿದೆ ಅಂದ್ರೆ, ಒಬ್ರು ಹೇಳ್ತಾರೆ ಓಕೆ ಚೆನ್ನಾಗಿದೆ ಗುರು ಹೋಗು ನೀನು ಅಂತ, ಇನ್ನೊಬ್ರು ಹೇಳ್ತಾರೆ, ನನಗೆ 40 ಜನ ಹೇಳ್ತಾರೆ ಗುರು ಬೋರ್ ಟೈಮ್ ವೇಸ್ಟ್ ಅಂತ. ಸೊ ಇದನ್ನ ನಾವು ಪ್ರೂವ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಕಂಡು ಬಂದ ಇನ್ಸಿಡೆಂಟ್ ಅಲ್ಲಿ ನೀರ್ ದೋಸೆ ಅಂತ ನಿಮ್ಗೂ ಜಗ್ಗೇಶ್ ಇಡೀ ಮೂವಿನಲ್ಲಿ ಬರೀ ಒಂದೇ ಒಂದು ಟಬ್ ಅಲ್ಲಿ ಕುತ್ಕೊಂಡು ಮಾತ್ರ ಇದು ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ ಮಾಡೋದು. ಬಟ್ ಆ ಮೂವಿ ಸ್ಟೋರಿ ಇದೆಯೋ ಇಲ್ಲ, ಜನ ಎಷ್ಟು ಜನ ಓದ್ತಿರೋದಕ್ಕೆ. ಹೌದು, ದ ಕಾನ್ಸೆಪ್ಟ್ ಆಫ್ ಪಿಕಿಂಗ್ ಅಪ್ ರೈಟ್ ವರ್ಡ್, ಕರೆಕ್ಟ್, ರೈಟ್ ವಿಡಿಯೋ ಫಾರ್ ಅಡ್ವರ್ಟೈಸ್ಮೆಂಟ್, ಕರೆಕ್ಟ್. ಇದು ಹೇಗೆ ಇಂಪಾರ್ಟೆನ್ಸ್ ಅದನ್ನ ನೀವು ಅದಕ್ಕೆ ಆಕ್ಚುಲಿ ನಮ್ಮ ಡೈರೆಕ್ಟರ್ ಹೇಗೆ ಸಜೆಸ್ಟ್ ಮಾಡ್ತೀರಾ? ಇಲ್ಲಿ ಏನಂತ ಹೇಳಿದ್ರೆ ಸರ್, ಒಂದು ಇನ್ಫಿಲ್ಮ್ ಬ್ರ್ಯಾಂಡಿಂಗ್ ಅನ್ನೋದು ಎಲ್ಲ ಸಿನಿಮಾಗಳಿಗೆ ಸಿಗ್ತಿಲ್ಲ, ಕೆಲವು ಸಿನಿಮಾಗಳಿಗೆ ಸಿಗ್ತಾ ಇದೆ. ಈಗ ಸಾಕಷ್ಟು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಇನ್ಫಿಲ್ಮ್ ಬ್ರ್ಯಾಂಡಿಂಗ್ ಆಗಿದೆ. ನಾನು ಕೂಡ ಇನ್ಫಿಲ್ಮ್ ಬ್ರ್ಯಾಂಡಿಂಗ್ ಮಾಡಿದ್ದೀನಿ. ಸಾಕಷ್ಟು ಸಿನಿಮಾಗಳಿಗೆ ನಾನು ಕಾರ್ಗಳು, ದೊಡ್ಡ ದೊಡ್ಡ ಕಾರ್ಗಳನ್ನ, ಹೋಟೆಲ್ಗಳನ್ನ ಫ್ರೀಯಾಗಿ ಕೊಟ್ಟಿದ್ದೀನಿ, ಉಚಿತವಾಗಿ ಕೊಟ್ಟಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಸಿನಿಮಾ ನಮ್ಮ ಕನ್ನಡ ಸಿನಿಮಾಕ್ಕೆ ನಮ್ಮ ಕೈಲಾದ ಸಹಾಯಗಳನ್ನು ಮಾಡೋಣ ಅಂತ ಹೇಳಿ ಉದ್ದೇಶದಿಂದ ಕೊಟ್ಟಿರುವಂಥದ್ದು. ಅದರಲ್ಲೂ ಕೂಡ ಕಮಿಷನ್ ಏಜೆಂಟ್ಸ್ ಇರ್ತಾರೆ. ಕೆಲವರು ಅದನ್ನ ಕಾರ್ ಕೊಟ್ರೆ, ಸರ್ ಕಾರ್ಗೆ ಇಷ್ಟ ಆಗಿದೆ, ಸ್ವಲ್ಪ ಜಾಸ್ತಿ ಇದು ಮಾಡ್ಕೊಡಿ, ಉಲ್ಟಾ ಅಂದ್ರೆ ನಾವು ಫ್ರೀಯಾಗಿ ಕೊಡ್ತೀವಿ ಕೂಡ, ಅಲ್ಲಿ ಒಂದು ಟೀಮ್ ಇಂದ ಕೂಡ ಏನಾಗ್ತದೆ, ಅದು ಕಮರ್ಷಿಯಲ್ ಆಗ್ಬಿಡ್ತದೆ. ಸೊ ನಿಮಗೆ ಕಮಿಷನ್ ಇಂದ ಅಡ್ವರ್ಟೈಸ್ಮೆಂಟ್ ಎಫೆಕ್ಟ್ ಆಗ್ತದೆ? ಇಲ್ಲ, ಆಕ್ಚುಲಿ ಅಡ್ವರ್ಟೈಸ್ಮೆಂಟ್ ಬಂದಷ್ಟು ಪ್ರೊಡ್ಯೂಸರ್ಗೆ ಅಥವಾ ಸಿನಿಮಾಕ್ಕೆ ಒಳ್ಳೇದೇ. ಕಮಿಷನ್, ಓಕೆ. ಫಾರ್ ಎಕ್ಸಾಂಪಲ್ ಪ್ರೊಡ್ಯೂಸರ್ಗೆ ಅಥವಾ ಡೈರೆಕ್ಟರ್ ಅವ್ರ ಕೆಲಸ ಮುಗಿಸಿ ಅವ್ರು ಅಲ್ಲಿಂದ ನೆಕ್ಸ್ಟ್ ಪ್ರಾಜೆಕ್ಟ್ ತಗೊಳ್ಳೋದೇ ರಿಲೀಸ್ ಆಗಲಿ ಅವ್ರು. ಕರೆಕ್ಟ್. ಪ್ರೊಡ್ಯೂಸರ್ಗೆ ನಾನು ದುಡ್ಡಾಗದೆ ನನಗೆ ನಾಲೆಜ್ ಇಲ್ಲ. 99% ಪ್ರೊಡ್ಯೂಸರ್ಸ್ಗೆ ಕರೆಕ್ಟ್ ನಾಲೆಜ್ ಇಲ್ಲ. ಹೌದು, ಬರೀ 1% ಯಾಕಂದ್ರೆ 1000 ಜನ ಪಡಿಸಲ್ಲಿ. ಹೌದು, ಕರೆಕ್ಟ್. ಸೊ ಈಗ ಈ ಸೆಂಟ್ರಲ್ಲಿ ನಾನು ಅದು ಯಾರು ಮಾಡ್ತಾರೆ ಅಂತ ಹೇಳೋದಾಗಲ್ಲ. ಓಕೆ, ಯಾರೇನ್ ಮಾಡಬಹುದು ಆ ಕಮಿಷನ್. ಫಾರ್ ಎಕ್ಸಾಂಪಲ್ ಈಗ ಪ್ರೊಡ್ಯೂಸರ್ ಅಥವಾ ಡೈರೆಕ್ಟರ್ ಹೇಳ್ತಾರೆ ನನ್ನ ಬಜೆಟ್ ಅಡ್ವರ್ಟೈಸ್ಮೆಂಟ್ಗೆ ಹೌದು, ಅದ್ರಲ್ಲಿ ಅವ್ರು ಅಷ್ಟು ಕಟ್ ಮಾಡಿ ನಿಮ್ಮ ಹತ್ರ ಬಂದಾಗ ನೀವು ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ? ನೀವಲ್ಲಿ ಪ್ರೊಡ್ಯೂಸರ್ ಹೇಳತ್ತಾರೆ, ಹೌದು, ಅದು ಫಸ್ಟ್ ತಪ್ಪು ನಿಮ್ದು. ಕರೆಕ್ಟ್. ಡೈರೆಕ್ಟರ್ ರಿವೀಲ್ ಮಾಡೋದು ಯಾಕಂದ್ರೆ ನಮ್ಮ ಬಿಸ್ನೆಸ್ ನೀವು ನೋಡಿ. ಇಲ್ಲಿ ಏನಾಗ್ತಿದೆ ಅಂದ್ರೆ, ಒಂದು ಸಿನಿಮಾ ಸ್ಟಾರ್ಟ್ ಆದಾಗ ಫಸ್ಟ್ ಡೈರೆಕ್ಟರ್ ಏನ್ ಮಾಡ್ತಾರೆ, ಡೈರೆಕ್ಟರ್ ಟೀಮ್ ಇಂದ ಈ ಸಿನಿಮಾಗೆ ಇಷ್ಟು ಬಜೆಟ್ ಬೇಕು ಸರ್ ಅಂತ ಹೇಳ್ತಾರೆ. ಅವ್ರು ಆ ಬಜೆಟ್ ಮೈಂಟೈನ್ ಮಾಡ್ತಾರೆ. ಅವ್ರು ಹೇಳೋದು ಫಸ್ಟ್ ಕಾಪಿಗೆ. ಫಸ್ಟ್ ಕಾಪಿ ಆದ್ಮೇಲೆ ನೆಕ್ಸ್ಟ್ ಪ್ರೊಡಕ್ಷನ್ ವರ್ಕ್ ಆದ್ಮೇಲೆ ಏನೇನ್ ಕೆಲಸ ಇರುತ್ತೆ, ಪ್ರಚಾರ ಕಾರ್ಯಗಳು, PRO ಆಕ್ಟಿವಿಟೀಸು, ಅಥವಾ ಇದನ್ನ ಟ್ರೈಲರ್ ಲಾಂಚು, ಟೀಸರ್ ಲಾಂಚು, ಸೆಲೆಬ್ರಿಟೀಸ್ನ ಕರೆಸಿ ಲಾಂಚ್ ಮಾಡುವಂಥದ್ದು, ಒಂದು ಇದರ ಸಿನಿಮಾ ಹಾಲಲ್ಲಿ ಲಾಂಚ್ ಮಾಡುವಂಥದ್ದು, ಅವ್ರಿಗೆ ಬಂದವರಿಗೆಲ್ಲ ಒಂದು ಅತಿಥಿ ಸತ್ಕಾರ ಮಾಡುವಂಥದ್ದು, ಈ ಥರದ್ದೆಲ್ಲ ಖರ್ಚುಗಳು ಅವ್ರಿಗೆ ಗೊತ್ತೇ ಇರಲ್ಲ. ಆಕ್ಚುಲಿ ಸಿನಿಮಾ ಅಂದ್ರೆ ಜಸ್ಟ್ ಒಂದು ಹಿಂಗ್ ಮಾಡಿದ್ವಿ, ಇಷ್ಟು ಕೊಟ್ಬಿಟ್ರೆ ಮುಗ್ದೋಗುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ಎಸ್, ಮಳೆ ಬಂದ್ರೆ ಏನಾಗುತ್ತೆ, ಒಂದಿನ ಡಿಲೇಡ್ ಆಗುತ್ತಾ, ಅದ್ರ ಬಗ್ಗೆ ನಾಲೆಜ್ ಇರಬೇಕು. ನೀವು ಸಿನಿಮಾ ಶೂಟ್ ಮಾಡ್ತಾ ಇದ್ರೆ ಫಸ್ಟ್ ಪ್ರಿಪ್ರೇಷನ್, ನೀವು ಎಷ್ಟು ದಿನ ಸಿನಿಮಾ ಶೂಟ್ ಮಾಡ್ತಾ ಇರೋ ಫಸ್ಟ್ ನಾಲೆಜ್ ಇರ್ಬೇಕು ನಮಗೆ. ನಾವೇನ್ ಮಾಡ್ತೇವೆ, ಸಿನಿಮಾ ಶೆಡ್ಯೂಲ್ ಒಂದು 40 ಡೇಸ್ ಇಟ್ಕೊಂಡಿದ್ವಿ ಸರ್, 40 ಡೇಸ್ ಅಲ್ಲಿ ಮುಗಿಸ್ತೀವಿ ಅಂತ. ನೀವು ಇಲ್ಲಿಂದ ಟ್ರಾವೆಲ್ ಮಾಡೋದು ಇಲ್ಲಿ, ಆ ಜಾಗಕ್ಕೆ ಹೋಗ್ಬೇಕಂದ್ರೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ, ಆ ಟೈಮಲ್ಲಿ ಎಲ್ಲ ಆಕ್ಟರ್ಗಳು ಕರೆಕ್ಟಾಗಿ ಸಿಗ್ತಾ ಇದಾರ, ಆ ಸ್ಟಾರ್ಗೆ ಆ ಡೇಟ್ಸ್ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಏನು, ಇದ್ರ ಬಗ್ಗೆ ಪ್ರಿಪರೇಷನ್ ನಾಲೆಜ್ ಇರಬೇಕು. ನಮ್ಮ ವ್ಯೂವರ್ಸ್ಗೆ ನೀವು ಎಷ್ಟು ದಿನ ಟೈಮ್ ಬೇಕಾಗುತ್ತೆ ಫ್ರಮ್ ದ ಪೋಸ್ಟ್ ಪ್ರೊಡಕ್ಷನ್ ರಿಲೀಸ್ಗಿನ ಮುಂಚೆ, ಎಷ್ಟು ಅಡ್ವರ್ಟೈಸ್ಮೆಂಟ್, ಎಷ್ಟು ಆಡ್ಸ್ ಅಥವಾ ಎಷ್ಟು ಅಡ್ವರ್ಟೈಸ್ಮೆಂಟ್ ಅಥವಾ ಹೇಗೆ ಪ್ರಚಾರ ಹೇಗೆ ಮಾಡಬೇಕು, ಎಷ್ಟು ಟೈಮ್ ಫ್ರೇಮ್ ಬೇಕಾಗುತ್ತೆ, ಒಂದು ಅಪ್ರಾಕ್ಸಿಮೇಟ್ ಸರ್? ನನ್ನ ಪ್ರಕಾರ ಒಂದು ಸಿನಿಮಾ ರಿಲೀಸ್ ಆಗಕ್ ಬಂದಿದೆ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ ಹಂತ ಮುಗಿದಿದೆ, ರೆಡಿ ಟು ರಿಲೀಸ್, ಸೆನ್ಸರ್ ಕಾಪಿ ಬಂದಿದೆ ಅಂತ ಹೇಳಿದ್ರೆ ಮಿನಿಮಮ್ ಆದ್ರೂ ಕೂಡ ಸರ್ 2 ತಿಂಗಳ ಪ್ರಚಾರ ಬೇಕೇ ಬೇಕು. ಒಂದು ಒಳ್ಳೆ ಪ್ರಚಾರ ಆಗ್ಬೇಕಂದ್ರೆ ನಾವೇನ್ ಮಾಡ್ತಾ ಇದೀವಿ, ಇತ್ತೀಚೆಗೆ ಕೆಲವು ಸಿನಿಮಾಗಳು ನಾನು ಭೇಟಿ ಮಾಡಿ ಬಂದಿದ್ದೆ, ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಭೇಟಿ ಮಾಡಿ ಬಂದಿದ್ದೆ. ಆ ಸಿನಿಮಾಗಳು ಇವತ್ತು ಪ್ರಚಾರಗಳು ಮಾಡ್ತಿರೋದು 10 ದಿನದಿಂದ, 1 ವಾರ, 10 ದಿನ, 15 ದಿನದಲ್ಲಿ ಪ್ರಚಾರ ಮಾಡಿದ್ರೆ ಜನರಿಗೆ ಗೊತ್ತಾಗಲ್ಲ. 2 ಮಂತ್ಸ್ ಏನಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಪ್ರಿಪ್ರೇಷನ್ ಏನಂದ್ರೆ ಜಾಸ್ತಿ ರೀಚ್ ಆಗಲಿ ಅಂತ. ಎಲ್ಲಿ ರೀಚ್ ಆಗಬೇಕು, ಈಗ ಕೆಲವು ಪ್ರಮೋಷನ್ಗಳನ್ನ ನಾವು ಏನ್ ಮಾಡ್ತೀವಿ, ಕಾಲೇಜ್ಗಳ ಮುಖಾಂತರ ಪ್ರಮೋಷನ್ ಮಾಡ್ತೀವಿ,
ಕೆಲವು ಕಡೆ ಔಟ್ಡೋರ್ ಆಕ್ಟಿವಿಟೀಸ್ ಮಾಡ್ಬೇಕಂತ ಹೇಳಿ ಒಂದು ಡಿಸ್ಟ್ರಿಕ್ಸ್ ವೈಸಲ್ಲಿ ಪ್ರಮೋಷನ್ಗೆ ಹೋಗ್ತೀವಿ. ಒಂದು ಇವಾಗ ಕೆಲವ್ರು ಏನು ಮಾಡ್ತಾರೆ, ಮೈಸೂರು ಮಾಡೋಣ, ಕೆಲವರು ಹುಬ್ಳಿಲಿ ಮಾಡೋಣ, ನನಗೆ ಫ್ಯಾನ್ ಫಾಲೋಸ್ ಅಲ್ಲಿದ್ದಾರೆ, ಫ್ಯಾನ್ಸ್ಗೋಸ್ಕರ ಒಂದು ಪ್ರಮೋಷನ್ ಮಾಡೋದು ಅಂತ ಇರುತ್ತೆ. ಈ ಥರದ್ದೆಲ್ಲ ಇದ್ದಾಗ ಏನಾಗುತ್ತಂದ್ರೆ ಆ ಒಂದು ಕನಸುಗಳನ್ನು ನೀಟಾಗಿ ನನಸು ಮಾಡ್ಕೋಬೇಕಂತ ಹೇಳಿದ್ರೆ ಈ ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾಗೋಕ್ಕೇನೆ ನಿಮಗೆ ಸುಮಾರು ಓಡಾಟಕ್ಕೋಸ್ಕರ ಒಂದು 15-20 ಡೇಸ್ ಅದಕ್ಕೂ ಬೇಕು. ಅದಾದ ನಂತರ ಈ ಪ್ರಚಾರ ಕಾರ್ಯಗಳು ಬರುತ್ತೆ. ಒಂದು ಒಳ್ಳೆ ಎಕ್ಸಾಂಪಲ್ ನನಗೆ ನೀವು ಹೇಳಿದ ಒಳ್ಳೆ ಪಾಯಿಂಟ್ ಇದು. ರೀಸೆಂಟ್ ಆಗಿ ನನಗೊಂದು ಫಾರ್ವರ್ಡ್ ಮೆಸೇಜ್ ಬಂತು. ಹ್ಮ್. ಅದು ಮೂವಿ ರಿಲೀಸ್ ಆಗಿ 2.5 ತಿಂಗಳಾಗಿದೆ. ಈಗ ಅದು ಫಾರ್ವರ್ಡ್ ಮೆಸೇಜ್ ನನಗೆ ಬರ್ತದೆ. ಅಂದ್ರೆ ಆ ಮೂವಿ ಬಂದು ಹೋಗಿದೆ. ಹೆಸರು ಕೂಡ ಗೊತ್ತಿಲ್ಲ. ಓಕೆ ಈಗ ನನ್ನ ಹತ್ರ ಬಂದಿದೆ. ಓಕೆ. ಸೊ ದಟ್ ಲೈಫ್ ಸ್ಪ್ಯಾನ್, ಹಾ. ಟ್ರಾವೆಲಿಂಗ್ ಅಡ್ವರ್ಟೈಸ್ಮೆಂಟ್ ಸ್ಪ್ಯಾನ್ ಮಾಡೋ ಖರ್ಚು ಹೌದು. ನೀವು ಕೆಲವೊಮ್ಮೆ ಏನಾಗುತ್ತಂದ್ರೆ ಈ 2 months ಅಲ್ಲಿ ಏನಾಗುತ್ತಂದ್ರೆ ಈಗ ನಾವು ಇನ್ಫ್ಲುಯೆನ್ಸ್ ಬ್ರ್ಯಾಂಡಿಂಗ್ ಕಾನ್ಸೆಪ್ಟ್ ಮಾಡ್ಬೋದು, ಅಥವಾ ಸಿನಿಮಾಕ್ಕೆ ಪ್ರಚಾರಕ್ಕೆ ಏನಾಗುತ್ತೆ ನಾವು ಕೊಲಾಬ್ರೇಷನ್ ಆಕ್ಟಿವಿಟಿ ಮಾಡ್ಬೋದು. ಇದಕ್ಕೆಲ್ಲ ಒಂದು ಕಾರಣ ಇರುತ್ತೆ. ಇವಾಗ ನಾನು ಒಂದು ಸಮ್ ಅಮೌಂಟ್ಸ್ ಅಂತ ನಾನು ಸಿನಿಮಾಕ್ಕೆ ರಿಲೀಸ್ ಮಾಡೋಕ್ಕೆ ಒಂದು ಸಹಾಯಸ್ತ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವಾಗ ಬಸ್ ಪ್ರಚಾರ, ಆಟೋ ಪ್ರಚಾರ ಏನೋ ಮಾಡಬೇಕು, ಅದಕ್ಕೆ ವರ್ತ್ ಆಫ್ ಎಷ್ಟು ಮಿನಿಮಮ್ 5 lakhs 10 lakhs ಖರ್ಚಾಗ್ತಿದೆ ಅಂದರೆ ಅದನ್ನ ಸ್ಪಾನ್ಸರ್ ಕೊಡುವಂಥ ಬ್ರ್ಯಾಂಡ್ಗಳು ಇರ್ತಾರೆ. ಅದನ್ನ ನೀವು ಫಸ್ಟೇ ಪ್ರಿಪರೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ಅದು ಸಿನಿಮಾ ರಿಲೀಸ್ಗೆ ಟೈಮ್ ಇದ್ರೆ ಮಾತ್ರ ಇದೆಲ್ಲ ಪ್ರಿಪೇರ್ ಆಗ್ಬೋದು. ನೀವು ವಿತಿನ್ 10 days ಅಲ್ಲಿ ನಾನು ಮಾಡ್ತೀನಿ, ಇಮಿಡಿಯೇಟ್ಲಿ ಅದರಲ್ಲಿ ಬ್ರ್ಯಾಂಡ್ ಹಾಕ್ಕೊಡ್ತೀನಿ ಅಂದರೆ ಎಲ್ಲಾದ್ರೂ ಚೇಂಜ್ ಮಾಡೋಕ್ಕಾಗಲ್ಲ. ಪೋಸ್ಟರ್ಸ್ ಚೇಂಜ್ ಮಾಡಬೇಕಾಗುತ್ತೆ, ಸಿನಿಮಾ ಒಳಗಡೆ ಸ್ಪೆಷಲ್ ಥ್ಯಾಂಕ್ಸ್ ಇರಬೇಕಾಗಿರುತ್ತೆ. ಕೆಲವೊಮ್ಮೆ ನೀವು ಔಟ್ಡೋರಲ್ಲಿ ಪೋಸ್ಟರ್ಸ್ ದೊಡ್ಡ ಪೋಸ್ಟರ್ ಹಾಕಿರ್ತೀವಿ, ಮಲ್ಟಿಪ್ಲೆಕ್ಸಲ್ಲಿ ಸ್ಟ್ಯಾಂಡಿಂಗ್ ಮಾಡಿರ್ತೀವಿ. ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ಪ್ರತಿಯೊಂದರಲ್ಲೂ ಕೂಡ ಇವ್ರು ಲೋಗೋ ಕ್ಯಾರಿ ಮಾಡಬೇಕಾಗಿರುತ್ತೆ. ಆ ಸಂದರ್ಭಕ್ಕೋಸ್ಕರ ಅದು ಪ್ರಿಪ್ರೇಷನ್ ಬಿಫೋರೇ ನೀವು 1 ತಿಂಗಳು 1.5 ತಿಂಗಳು ಮುಂಚೆ ಪ್ರಿಪೇರ್ ಆದ್ರೆ ಮಾತ್ರ ಅವ್ರಿಗೆಲ್ಲ ಅವ್ರು ಕೊಟ್ಟಿರೋ ಒಂದು ಹಣಕ್ಕಾದ್ರೂ ಒಂದು ವ್ಯಾಲ್ಯೂ ಕೊಡ್ಬೇಕಲ್ಲ ನಾವು.